ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಬಿಜೆಪಿಗೆ ದೊಡ್ಡ ಚಿಂತೆ ಮತ್ತು ಭಯ ಕಾಡ್ತಿರುವ ಹಾಗಿದೆ. ಮಾಹಿತಿ ಸಚಿವಾಲಯ ಕಾಕ್ರೋಚ್ ಜನತಾ ಪಕ್ಷದ ಹ್ಯಾಂಡಲ್ಗಳು ಮತ್ತು ವಿಡಿಯೋಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತಾ ಇದೆ. ಕಿರಣ್ ರಿಜಿಜು ಅದರ ಹೆಚ್ಚಿನ ಅನುಯಾಯಿಗಳು ಪಾಕಿಸ್ತಾನಿಗಳಾಗಿದ್ದು ಜಾರ್ಜ್ ಸೋರೋಸ್ ಅವರನ್ನ ಬೆಂಬಲಿಸಿದ್ದಾರೆ ಅಂತ ಆರೋಪಿಸಿರುವುದು ಈಗಾಗಲೇ ತಿಳಿದಿದೆ. ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈ ಬಗ್ಗೆ ವಿಶ್ಲೇಷಣೆ ಪ್ರಕಟಿಸಿದ್ದು, ಸಿಜೆಪಿಯ ಅನುಯಾಯಿಗಳಲ್ಲಿ 94% ಭಾರತೀಯರು ಅಂತ ಸ್ಪಷ್ಟವಾಗಿ ಅದು ತೋರಿಸಿದೆ ಮತ್ತು ಅವರೆಲ್ಲ 16 ರಿಂದ 34 ವರ್ಷ ವಯಸ್ಸಿನವರು. ಪ್ರಸ್ತುತ ಸರ್ಕಾರದ ಎಡವಟ್ಟುಗಳ ಭಾರವನ್ನ ಎದುರಿಸ್ತಿರೋರು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡಿದೆ. ಕೇವಲ 2 ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ SSP GD ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಈ ಬಗ್ಗೆ ಭಾರತದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. CBSE ಕೂಡ ವಿದ್ಯಾರ್ಥಿಗಳನ್ನ ನಿರಾಸೆಗೊಳಿಸಿದೆ. ವೇದಾಂತ್ ಅನ್ನೋ ವಿದ್ಯಾರ್ಥಿ ತನ್ನ ಉತ್ತರ ಪತ್ರಿಕೆ ಬದಲು ಬೇರೆಯವರ ಪತ್ರಿಕೆ ನೀಡಲಾಗಿದೆ ಅಂತ ಹೇಳಿದ್ದಕ್ಕೆ ಪಾಕಿಸ್ತಾನಿ ಅಂತ ಹಣೆಪಟ್ಟಿ ಕಟ್ಟಲಾಯಿತು. ಈಗ ಈ ವಿಷಯಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಎತ್ತಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗ್ತಿದೆ. IT ಕಾಯ್ದೆಯ ಸೆಕ್ಷನ್ 69ರ ಅಡಿಯಲ್ಲಿ ಪೋಸ್ಟ್ ಗಳನ್ನ ತೆಗೆದುಹಾಕಲಾಗ್ತಿದೆ. ಅಭಿಜಿತ್ ದೀಪ್ಗೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ವೇದಾಂತ್ ಜೊತೆ ನಿಲ್ಲೋದಾಗಿ ಹೇಳಿದ್ದಾರೆ. CBSE ಪರೀಕ್ಷೆಗಳಲ್ಲಿನ ದುಷ್ಕೃತ್ಯ ಬಹಿರಂಗವಾಗಿದೆ. ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ದೀಪ್ಗೆ ಒತ್ತಾಯಿಸಿದ್ದಾರೆ. ಅವರಿದನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಅವರ ಇನ್ಸ್ಟಾಗ್ರಾಂ ಪೋಸ್ಟ್ ಅನ್ನ ತೆಗೆದುಹಾಕಲಾಗಿದೆ. ನಂತರ ಅವರು ಮತ್ತೊಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಮತ್ತು ಆ ಪೋಸ್ಟ್ ಅನ್ನು ಕೂಡ ತೆಗೆದುಹಾಕಲಾಗಿದೆ. CBSEಯಲ್ಲಿ ಅಕ್ರಮಗಳು ನಡೆಯುತ್ತಿರುವುದು ಸ್ಪಷ್ಟವಾಗಿದೆ. ವಿದ್ಯಾರ್ಥಿಗಳು ಮುಂದೆ ಬಂದು ಮಾತಾಡ್ತಿದ್ದಾರೆ. ವೇದಾಂತ್ ಮಾತ್ರವಲ್ಲ, ಬೇರೆಯವರು ಕೂಡ ಇದೇ ರೀತಿಯ ಅಕ್ರಮಗಳನ್ನ ಅನುಭವಿಸಿದ್ದಾರೆ. ಅವರಿಗೆ ಕಡಿಮೆ ಅಂಕಗಳು ಬಂದಿವೆ. ಅವರು ತಮ್ಮ ಉತ್ತರ ಪತ್ರಿಕೆಗಳನ್ನ ನೋಡಿದಾಗ ಕೆಲವು ಪ್ರಶ್ನೆಗಳನ್ನ ಪರಿಶೀಲಿಸಲಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಕೈ ಬರಹ ತಮ್ಮದಲ್ಲ ಅನ್ನೋದು ಗೊತ್ತಾಗಿದೆ. ಇಂತಹ ತಪ್ಪುಗಳಿಗೆಲ್ಲ ಯಾರು ಹೊಣೆ ಅನ್ನೋದು ಈಗ ಪ್ರಶ್ನೆಯಾಗಿದೆ. NTA ಅಧ್ಯಕ್ಷರು ರಾಜೀನಾಮೆ ನೀಡಿದ್ದಾರಾ? ನೀಟ್ ಪರೀಕ್ಷೆ ಸೋರಿಕೆಯ ನಂತರ ಯಾವುದೇ ಅಧಿಕಾರಿಯ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿದೆಯಾ? ಈ ದೇಶದಲ್ಲಿ ಯಾರು ಇದಕ್ಕೆ ಹೊಣೆಗಾರರಲ್ಲ ಅನ್ನುವಂತಾಗಿದೆ. ಪತ್ರಿಕೆ ಸೋರಿಕೆಯನ್ನ ಸಹಿಸಿಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ಅಧಿಕಾರಸ್ಥರ ತಪ್ಪಿಗಾಗಿ, ಅಕ್ರಮಕ್ಕಾಗಿ ವರ್ಷವಿಡೀ ಕಷ್ಟಪಟ್ಟು ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗಿದೆ. ಒಬ್ಬ ವಿದ್ಯಾರ್ಥಿಯನ್ನ ತನಗಾದ ತೊಂದರೆ ಹೇಳ್ಕೊಂಡಿದ್ದಕ್ಕೆ ಪಾಕಿಸ್ತಾನಿ ಅಂತ ಹಣೆಪಟ್ಟಿ ಕಟ್ಟಲಾಗತ್ತೆ ಅಂತಂದ್ರೆ ಎಂತಹ ದಬ್ಬಾಳಿಕೆ ಅಲ್ವಾ? ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ಯಾರಾದ್ರೂ ಪಾಕಿಸ್ತಾನಿ ಅಂತ ಆಗ್ಬಿಡ್ತಾರೆ. ಅವರನ್ನ ದೇಶದ್ರೋಹಿ ಅಂತ ಹೇಳಲಾಗತ್ತೆ. ಆದರೆ ಸರ್ಕಾರದ ಜನ ಅತ್ಯಂತ ಪ್ರಾಮಾಣಿಕರು. ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಯಾರಾದ್ರೂ ಅವರ ವಿರುದ್ಧ ಮಾತಾಡಿದ್ರೆ ಅವರ ಪೋಸ್ಟ್ ಅನ್ನ ತೆಗೆದುಹಾಕಲಾಗತ್ತೆ. ವೇದಾಂತ ಪರವಾಗಿ ಮಾತನಾಡುವುದು ಮತ್ತು ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸುವುದು ತಪ್ಪು ಅನ್ನುವಂತೆ ಪೋಸ್ಟ್ ಅನ್ನ ತೆಗೆದುಹಾಕಲಾಗತ್ತೆ. ಶಿಕ್ಷಣ ಸಚಿವರು ಎಷ್ಟು ಕಾಲ ವಿದ್ಯಾರ್ಥಿಗಳನ್ನ ನಿರ್ಲಕ್ಷಿಸ್ತಾರೆ? ಅವರು ಎಷ್ಟು ಮಕ್ಕಳ ಭವಿಷ್ಯವನ್ನ ಅಪಾಯಕ್ಕೆ ಸಿಲುಕಿಸ್ತಾರೆ ಅಂತ ದೀಪ್ಗೆ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ವಿಡಿಯೋಗಳನ್ನ ತೆಗೆದುಹಾಕುವ ಬದಲು ಸರ್ಕಾರ ಶಿಕ್ಷಣ ಸಚಿವರನ್ನ ತೆಗೆದುಹಾಕಬೇಕು ಅಂತ ಬರೆದಿದ್ದಾರೆ. ವ್ಯವಸ್ಥೆಯನ್ನ ಸುಧಾರಿಸುವ ಬದಲು ಪ್ರಶ್ನೆ ಮಾಡೋರ ಪೋಸ್ಟ್ ಗಳನ್ನ ತೆಗೆದುಹಾಕಲಾಗ್ತಿದೆ ಅನ್ನೋದು ವಿಪರ್ಯಾಸ. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸೋದು ಅಪರಾಧನ? ಈಗ ಮಾತನಾಡದೇ ಇದ್ರೆ ಇನ್ಯಾವಾಗ ಮಾತಾಡಬೇಕು? ಇವತ್ತು ವೇದಾಂತ್ ಮತ್ತಿತರರಿಗೆ ಆಗಿರೋದು ನಾಳೆ ಬೇರೆ ಮಕ್ಕಳಿಗೂ ಆಗತ್ತೆ. ವ್ಯವಸ್ಥೆಯೊಳಗಿನ ದೋಷಗಳ ಬಗ್ಗೆ ಮಾತಾಡಿದ್ರೆ ನಾಳೇನು ವಿದ್ಯಾರ್ಥಿಗಳು ಇದನ್ನೇ ಎದುರಿಸಬೇಕಾಗತ್ತೆ. ಹಾಗಾಗಿ ಇದರ ವಿರುದ್ಧ ಧ್ವನಿ ಎತ್ತೋದು ಅವಶ್ಯಕ. ಇಲ್ಲಿ ಯಾವುದೇ ಸಚಿವರಾಗಲಿ ಅಧಿಕಾರಿಗಳಾಗಲಿ ಜನರಿಗೆ, ವಿದ್ಯಾರ್ಥಿಗಳಿಗೆ ಉಪಕಾರ ಮಾಡ್ತಿಲ್ಲ. ಜನರ ತೆರಿಗೆ ಹಣದಿಂದ ಅವರನ್ನ ನೇಮಿಸಲಾಗಿದೆ. ಈ ಅಧಿಕಾರಿಗಳು ಜನರ ತೆರಿಗೆ ಹಣದಿಂದ ಸಂಬಳ ಪಡಿತಾರೆ ಮತ್ತವರು ಜನರಿಗೆ ಉತ್ತರಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.